ನಮಸ್ಕಾರ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂತ ಒಳ್ಳೆ ಮಾತ್ರಣ ಅಂತ ಹೇಳ್ತಾ ಶ್ರೀ ಗೋವರ್ಧನ ಕ್ಷೇತ್ರ ಉಡುಪಿ ಶ್ರೀ ಪುತ್ತಿಗೆ ಮತ್ತ ಬ್ರಾಂಚ್ ಅವ್ರದ್ದು ಕಂಟಿನ್ಯೂಷನ್ ವಿಡಿಯೋ ಬರ್ತಿದೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಿಮ್ಮ ಹೆಸರು ತಿಳಿಸ್ಕೊಡಿ. AB ಕುಂಜಾರ್. ಓಕೆ, ಸೊ ನೀವು ಇಲ್ಲಿ ಏನಾಗಿ ಸೇವೆ ಸಲ್ಲಿಸ್ತೀರಾ? ಐ ಆಮ್ ಎ ರಿಟೈರ್ಡ್ ಲೆಕ್ಚರರ್. ಹೌದಾ? ಓಕೆ ರಿಟೈರ್ ಆಗಿ 25 years ಆಯ್ತು. ಓಕೆ ನಾನು ಇಲ್ಲಿ ಇನ್ಚಾರ್ಜ್ ಆಗಿ. ಓಕೆ, ಇಲ್ಲಿ ಅಂತಂದ್ರೆ ಎಲ್ಲಿನ ನಾವು ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಅಂದ್ರೆ ಇಲ್ಲಿ ಬಸವನಗುಡಿ ಅಂತ ಇರುವಂತ ಒಂದು ಕೇವ್ ಟೆಂಪಲ್. ಸೊ ಕೃಷ್ಣ ಕಿರುಬೆರಳಲ್ಲಿ ಬೆಟ್ಟನ ಹಿಡಿದು ನಿಂತಿರುವಂತ ಒಂದು ಕೇವ್ ಟೆಂಪಲ್ ಒಳಗೆ ನಾವು ಬಂದಿವಿ. ಇಲ್ಲಿನ ವಿಷಯಗಳು ಸಾಕಷ್ಟು ನಮ್ಮೆಲ್ಲರಿಗೆ ಗೊತ್ತಿರಲ್ಲ ಅನ್ನೋ ತಿಳಿಸ್ಕೊಳಕ್ಕೆ ಗುರುಗಳು ಇಲ್ಲಿ ನಮ್ಮ ಜೊತೆ ಕೂತಿದ್ದಾರೆ. ಸೊ ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು, ಮತ್ತೆ ನಮ್ಮ ವೀಕ್ಷಕರ ಭಾಗ್ಯ ಅಂತಾನೆ ಹೇಳ್ಬೋದು. ಸೊ ಇಲ್ಲಿನ ಮೇನ್ ಹೆಸರು, ಸೊ ನಾವು ನಮಗೆ ಹೇಗೆ ಬಾಯಿಗೆ ಬರುತ್ತೆ ಹಾಗೆ ಹೇಳ್ತೀವಿ. ಕೇವ್ ಟೆಂಪಲ್ ಅಂತ ಹೇಳ್ತೀವಿ, ಕೃಷ್ಣ ಅಂತ ಹೇಳ್ತೀವಿ, ಕೃಷ್ಣನ್ ದೇವಾಲಯ ಸನ್ನಿಧಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಹೇಗೆ ಕರಿತೀರಾ? ಇದು ನಮ್ಮ ಗುರುಗಳು ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಉಡುಪಿ ಪುತ್ತಿಗೆ ಮಠಾಧೀಶರು, ಅವರ ಕಲ್ಪನೆಯ ಒಂದು ಕೂಸು ಇದು. ಓಕೆ, ಅವರು ಪರದೇಶ ಅಮೆರಿಕದಲ್ಲಿ ಒಂದೊಂದು, ಆಸ್ಟ್ರೇಲಿಯಾದಲ್ಲಿ 2, ಕೆನಡಾದಲ್ಲಿ 1, ಏನು ಇಂಗ್ಲೆಂಡ್ ನಲ್ಲಿ 1, ನಮ್ಮ ಕೃಷ್ಣ ಬೃಂದಾವನ ಎನ್ನುವ ಹೆಸರಿನಲ್ಲಿ ಕೃಷ್ಣ ಸಂದೇಶ ಪ್ರಚಾರಕ್ಕಾಗಿ ಮಂದಿರಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಚರ್ಚುಗಳು ವಿಕ್ರಯಕ್ಕೆ ಸಿಗುತ್ತಾರೆ. ಚರ್ಚುಗಳನ್ನು ಪಡೆದು ಅದನ್ನು ಹಿಂದೂ ದೇವಾಲಯವಾಗಿ ಪರಿವರ್ತಿಸಿ ಮಾಡಿದ್ದಾರೆ. ಇದು ಅವರ ದೇವಾಲಯ ಆಗಿ ಅಲ್ಲಿ ಮಾಡಿದ್ದಾರೆ. ಅವರ ಒಂದು ಕಲ್ಪನೆ, ಅವರೇ ನಿಂತು ಹೀಗೆ ಕಟ್ಟಬೇಕು, ಹೀಗೆ ಇಂಜಿನಿಯರ್ಸ್ ಎಲ್ಲ ಇದ್ರು, ಆದ್ರೆ ಕಲ್ಪನೆ ಅವರ ಕಲ್ಪನೆ. ಹೌದು, ಅಂದ್ರೆ ಮಾಡರ್ನ್ ಟೆಕ್ ಅಂಡ್ ಏನ್ಷಿಯಂಟ್ ಲುಕ್, ಅಂದರೆ ಆಧುನಿಕ ಸ್ಪರ್ಶ ಪ್ರಾಕ್ತನ ದೃಶ್ಯ ಎನ್ನುವ ಪರಿಕಲ್ಪನೆಯಲ್ಲಿ ಮಾಡಿದ್ದಾರೆ. ಒಳಗೆಲ್ಲ ಕಾಂಕ್ರೀಟ್ ಸ್ಟ್ರಕ್ಚರ್ ಇದೆ. ಇದು ಬಂಡೆಯನ್ನು ಕಟ್ ಮಾಡಿದ ದೇವಸ್ಥಾನ. ಇಲ್ಲಿ ಈಚೆ ಪೂರ್ವದಲ್ಲಿ ಸುಮಾರು 12 ಅಡಿಯವರೆಗೆ ಬಂಡೆಯನ್ನು ರಸ್ತೆಯಿಂದ ಕಟ್ ಮಾಡಿಕೊಂಡು ಬಂದಿರೋದು. ಆಮೇಲೆ ಸೆಕೆಂಡ್ ಸ್ಟೆಪ್ ನಲ್ಲಿ ಕಟ್ ಮಾಡಿ ಮೇಲೆ ಇದೆ. ಹಾಗಾಗಿ ಇದೊಂದು ವಿನೂತನ ದೇವಾಲಯ. ಇದು ದಕ್ಷಿಣ ಭಾರತದಲ್ಲೇ ಒಂದು ವಿಶಿಷ್ಟವಾದ ದೇವಾಲಯ. ಯಾಕೆಂದ್ರೆ ಇಲ್ಲಿ ಗರ್ಭಗೃಹ ಎನ್ನುವುದರ 4 ಗೋಡೆಗಳು ಇಲ್ಲ. ಇಲ್ಲಿ ಹೆಚ್ಚಿನ ದೇವಾಲಯಗಳಲ್ಲಿ ಗರ್ಭಗೃಹ ಅಂತ ಗರ್ಭಗುಡಿ ಅಂತ ಹೇಳ್ತಾರೆ. ಅದರ ಒಳಗೆ ಪ್ರತಿಷ್ಠೆ ಇರ್ತದೆ ವಿಗ್ರಹ. ಇಲ್ಲಿ ಹಾಗಲ್ಲ. ಕೃಷ್ಣ ದ್ವಾಪರದಲ್ಲಿ ಹೇಗೆ ನಿಂತಿದ್ದಾನೋ ಅದೇ ಭಂಗಿಯಲ್ಲಿ ಏನು ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಅಂದರೆ ಒಟ್ಟಾರೆ ಎಲ್ಲರೂ ಮುಟ್ಟುವಂತಿಲ್ಲ. ನಾವು ಸಾಂಪ್ರದಾಯಿಕವಾಗಿ ಎಲ್ಲವನ್ನೂ ಪಾಲಿಸ್ತೇವೆ. ಸಾಂಕೇತಿಕವಾಗಿ ಆ ವಿಗ್ರಹದ ಸುತ್ತಲೂ ಒಂದು ಪ್ರಾಕಾರದ ಹಾಗೆ ಇದೆ, ಅದೇ ಗರ್ಭಗೃಹ. ಕೆಳಗೆ ತಳದಲ್ಲಿ ಇದು ಬಂಡೆಕಲ್ಲಿನ ಜಾಗ. ತಳ ಒಂದು 5-6 ಅಡಿ ಕೆಳಗೆ ಬಾವಿ ಆಗಿದೆ. ಅದರಲ್ಲಿ ಸೀಪೇಜ್ ವಾಟರ್, ಹೊಸರು ನೀರು ಸದಾ ಇರ್ತದೆ, ಬರ್ತದೆ ನಾವೇನು ಉಪಯೋಗಿಸುವುದಿಲ್ಲ. ಆ ನೀರಿನ ತಳದಿಂದ ಏನು ಪೀಠವನ್ನು ಎತ್ತರಿಸಿ ಆಮೇಲೆ ಸಾಂಪ್ರದಾಯಿಕವಾಗಿ ಏನ್ ಮಾಡಿದ್ದಾರೆ, ಪ್ರತಿಷ್ಠೆ ಮಾಡಿದ್ದಾರೆ ಕೃಷ್ಣನ. ಹಾಗೆ ನೋಡೋದಕ್ಕೆ ತುಂಬಾ ಖುಷಿ ಆಗತ್ತೆ. ಮತ್ತೆ ಏನೇ ಇದ್ರು ನಮ್ಮ ಮನ್ಸಲ್ಲಿ ಆ ಗೊಂದಲ, ಕಲಹ ಏನೇ ಇದ್ರು ಇಲ್ಲಿ ಬಂದ್ರೆ ಅಷ್ಟು ಪ್ರಶಾಂತವಾಗಿರುವಂತ ಸ್ಥಳ ಅಂತ ಗುರುಗಳ ಕಲ್ಪನೆ. ಆಮೇಲೆ ಅವ್ರ ಕಲ್ಪನೆ ನಾವು ನೋಡ್ತಾ ಇದೀವಿ, ಅಂದ್ರೆ ಇಲ್ಲಿ ನೀವು ಫೀಲ್ ಮಾಡ್ತಾ ಇದೀವಿ. ವಿಗ್ರಹ ಅಂತ ಹೇಳ್ಬೋದು, ದೇವರನ್ನು ಅಂತ ಹೇಳೋಣ. ದೇವರನ್ನು 360 ಡಿಗ್ರಿ ಕೋನದಲ್ಲಿಯೂ ನೋಡ್ಬೋದು. ಹೌದು, ಕರೆಕ್ಟ್. ಬೇರೆ ಎಲ್ಲಿಯೂ ಸಿಗೋದಿಲ್ಲ. ಹೌದಲ್ವಾ? ಮುಂಭಾಗ ಆಗಿರ್ಬೋದು, ಹಿಂಭಾಗ ಆಗಿರ್ಬೋದು, ಎಲ್ಲಿ ಹೋದ್ರು ಕಾಣ್ತಾನೆ. ಅದು ಒಂದು ವಿಶೇಷ. ಆಮೇಲೆ ಈ ನೆಲ ನೋಡಿ, ಈ ನೆಲ, ದೇವಸ್ಥಾನದ ನೆಲ ಒಂದು ಚಕ್ರದ 4 ಅರೆಗಾಲುಗಳು, ಸ್ಪೋಕ್ಸ್. ಈ ಒಂದು ಚಕ್ರಕ್ಕೆ ಸೆಂಟರ್ ನಿಂದ ಇದಿರ್ತದೆ, ಅದಕ್ಕೆ ಸ್ಪೋಕ್ಸ್ ಅಂತ ಹೇಳ್ತಾರೆ. ಅಂತಹ 4 ಇವೆ ನೋಡಿ. ನೆಲದಲ್ಲಿ ಉರುಳುವ ಚಕ್ರ, ಅದರ ಸ್ಪೋಕ್ಸಿನ ಹಾಗೆ ಈ ನೆಲ ಇದೆ. ಅಂದರೆ ಅದು ಕೃತ, ತ್ರೇತ, ದ್ವಾಪರ, ಕಲಿಯುಗವನ್ನು ಪ್ರತಿನಿಧಿಸುವ ಹಾಗೆ ಇದೆ. ಭಗವಂತ
ಆಕ್ಸಿಸ್ ನ ಜಾಗದಲ್ಲಿ ಇದ್ದಾನೆ. ಅಕ್ಷ ಅಂತ ಹೇಳ್ತಾರೆ. ಓಕೆ. ಒಂದು ಚಕ್ರ ಹೀಗೆ ತಿರುಗಬೇಕಾದ್ರೆ ಒಂದು ಕೋಲಿನ ಹಾಗಿದ್ದು ಬೇಕಲ್ಲ, ಅದರ ಸುತ್ತ ತಿರುಗುವುದಲ್ವಾ, ಆ ಸ್ಥಾನದಲ್ಲಿ ಆಧಾರ ಸ್ತಂಭವಾಗಿ. ಆಧಾರ ಸ್ತಂಭ ಆಕ್ಸಿಸ್ ಅಂತಲೇ. ಆಕ್ಸಿಸ್. ಓಕೆ. ಈಗ ಒಂದು ಸೈಕಲ್ಗೆ ಈಗ ತಿರುಗಬೇಕಾದ್ರೆ ಇಲ್ಲೊಂದು ಬೇಕಲ್ಲ, ಹೌದು. ಹಾಗೆ ಆ ಜಾಗದಲ್ಲಿ ಕೃಷ್ಣ ಇದ್ದಾನೆ. ಕೃಷ್ಣನ ಪ್ರತೀಕ ಇದೆ, ಭಗವಂತ ಇದ್ದಾನೆ. ಏನು ಸೂಚಿಸ್ತದೆ? ಎಲ್ಲವೂ ಅಸ್ಥಿರ, ಎಲ್ಲವೂ ನನ್ನ ಸುತ್ತ ಗಿರಿಕಿ ಹೊಡೆಯುತ್ತದೆ, ನಾನು ಅಚಲವಾಗಿ ನಿಂತಿದ್ದೇನೆ ಎನ್ನುವುದನ್ನು ಸೂಚಿಸ್ತದೆ. ನೀವೆಲ್ಲವೂ ನನ್ನ ಸುತ್ತಲೇ ಗಿರಿಕಿ ಹೊಡೆಯುವವರು, ನಾನು ಎಲ್ಲವನ್ನೂ ನನ್ನ ನಿಯಂತ್ರಣದಲ್ಲಿ ಇಟ್ಟಿದ್ದೇನೆ, ನಿಮ್ಮನ್ನೂ ಸಹ ಎನ್ನುವಂತಿದೆ. ನಿಜ. ಬಟ್ ಇವತ್ತು ನಮ್ಗೆ ನಾವು ತುಂಬಾ ವರ್ಷದಿಂದನೇ ಬರ್ಬೇಕು ಅಂತ ಅನ್ಕೊಂಡಿದ್ವಿ. ಸಾಕಷ್ಟು ಜನ ಸುತ್ತಮುತ್ತ ಇರೋರಿಗೆಲ್ಲ ಎಲ್ಲಾರು ಬಂದು ಹೋಗ್ತಾರೆ ಅಂತ ಅಲ್ಲ, ನಮ್ಮನ್ನ ಭಗವಂತ ಕರೆಸ್ಕೋಬೇಕು. ಸೊ ಆ ಮನ್ಸು ಕೊಟ್ಟಿದ್ದಾರೆ ನಮ್ಗೆ ಇವತ್ತು. ಸೊ ನಾವು ಪುಣ್ಯ ಮಾಡಿದೀವಿ ಅಂತ ತಿಳ್ಕೊತೀನಿ. ಮತ್ತೆ ಇವತ್ತು ನಿಮ್ನ ಕಾಣುವಂತ ಒಂದು ಭಾಗ್ಯ, ನಿಮ್ಮೊಟ್ಟಿಗೆ ಇಷ್ಟೆಲ್ಲ ವಿಷಯ ಮಾತಾಡಿದ್ವಿ ನಾವು. ಮತ್ತೆ ಇಲ್ಲಿನ ಹೈಜೀನ್ ಇಷ್ಟು ನೀಟಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 6 ಫ್ಲೋರ್ ಇದೆ ಮೇಲೆ, 6 ಫ್ಲೋರ್ ಇರುವಂತದ್ದು. ಇದು ಇದೆ, ಮತ್ತೊಂದು 6 ಅಂತ ಇದೆ. 6 ಅಂತಿದೆ. 6 ಹೀಗೆ ಇದೆ. ಓಕೆ. ಸೊ ಮತ್ತೆ ಇಲ್ಲಿ ಗೋಶಾಲೆನೂ ಇದೆ ಅಂತ ಗೋಶಾಲೆ ಅಲ್ಲಿ ನೀವು ಹೋಗುವಾಗ ಸಿಗ್ತದೆ. ನಮ್ಮ ಮೊನ್ನೆವರೆಗೆ ಒಂದು 5-6 ಇದ್ದು ನಮ್ಗೆ ಜಾಗ ಸಾಕಾಗುದಿಲ್ಲ, ಅವಕ್ಕೆ ತಿರುಗುವುದಕ್ಕೆ ಅವಕಾಶ ಕಮ್ಮಿ ಇದೆ. ಹಾಗಾಗಿ ನಾವು ಉಡುಪಿಯಲ್ಲಿ ದೊಡ್ಡ ಗೋಶಾಲೆ ಇದೆ, ಉಡುಪಿ ಕಳಿಸ್ಕೊಟ್ಟು ಈಗ ಒಂದನ್ನು ಇಟ್ಕೊಂಡಿದ್ದೇವೆ. ಓಕೆ. ಇವತ್ತು ನಮ್ಗೆ ಒಂದು ನೋಡುವಂತ ಭಾಗ್ಯ, ಒಂದು ನೋಡುವಂತ ಜಾಗ ಇಲ್ಲ. ಮತ್ತೆ ನಾವು ಶಿಕ್ಷೆ ಕೊಡಬಾರದು, ಅಂದ್ರೆ ಓಡಾಡ್ಲಿಕ್ಕೆ ಆಗುದಿಲ್ಲ, ತಿಂದ್ರೆ ಜೀರ್ಣ ಆಗುದಿಲ್ಲ ಎನ್ನುವ ಅವಕ್ಕೆ ನಾವು ಅಡ್ಡಾಡಲಿಕ್ಕೆ ಕರ್ಕೊಂಡು ಹೋಗ್ಬೇಕು, ಯಾರು ಸಿಗುವುದಿಲ್ಲ, ಏನೋ 1000 ನೆಪ ಹೇಳ್ತಾರೆ. ಈಗಿನ ಕಾಲ ಹಾಗಾಗಿದೆ. ಅವರವರ ಕೆಲಸ ಅವರವರು ಮಾಡಿದ ಕಾಲದಲ್ಲಿ ಸುಲಭ ಆಗಿತ್ತು, ಈಗ ಮಾಡಿಸುವ ಕಾಲದಲ್ಲಿ ಕಷ್ಟ. ಪ್ರಾಣಿಗಳಿಗೆ ಹಿಂಸೆ ಕೊಡಬಾರದು ಅಂತ ಹೇಳಿ ಇಲ್ಲಿ ಉಡುಪಿ, ಅದು ಹಳ್ಳಿ ಹಿರಡ್ಕ ಅಂತ ಮಣಿಪಾಲದ ಪಕ್ಕದಲ್ಲಿದೆ, ಗೋಶಾಲೆ ಇದೆ. ಮೊನ್ನೆ 17ನೇ ತಾರೀಕಿಗೆ ಬಿಟ್ಟ ಜನವರಿ. ಇನ್ನೇನಾದ್ರು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲಿನ ವಿಶೇಷತೆ ಏನಾದ್ರು? ವಿಶೇಷತೆ ಹೇಳಿದಲ್ಲ, ಇಲ್ಲಿ 12 ಉಬ್ಬು ಚಿತ್ರಗಳಿವೆ. ನೀವು ಒಳಗೆ ಬಂದ್ರೆ ತಿರುಗಿದ್ರೆ ಉಬ್ಬು ಚಿತ್ರಗಳು ಇವೆ. ಕೃಷ್ಣ ಹುಟ್ಟಿದಾಗ ವಸುದೇವ ನಂದ ಗೋಕುಲಕ್ಕೆ ಕರ್ಕೊಂಡು ಹೋಗುವಂತ ಕಂಪ್ಲೀಟ್ ಸ್ಟೋರಿನೇ ನಾವು ಕಾಣಬಹುದು ಅಂತ ಹೇಳಿ. ಹೌದು. ಅದು ಮೊದಲಿಗೆ ಅದು ಚಿತ್ರ, ಎರಡನೇ ಚಿತ್ರಣ ಪೂತನ ಸಂಹಾರ ಅಂತ ಒಂದು ಕಥೆ, ಮೂರನೇದು ದಾಮೋದರ. ಪೂತನ ಸಂಹಾರದಲ್ಲಿ ವೈಜ್ಞಾನಿಕ ವಿಚಾರವೂ ಇದೆ, ಆಧ್ಯಾತ್ಮಿಕವೂ ಇದೆ. ವೈಜ್ಞಾನಿಕ ಅಲ್ಲ, ಆಧ್ಯಾತ್ಮಿಕ ಇದೆ. ಹೇಗೆಂದ್ರೆ, ಯಾಕೆ ಕೃಷ್ಣನಿಗೆ ಹಾಲು ಕುಡಿಸಿದಾಗ ಅವಳು ಯಾಕೆ ಸಾಯ್ತಾಳೆ ಅಂತ ಎಳೆಯ ಮಕ್ಕಳಿಗೆ ಒಂದು ಪ್ರಶ್ನೆ ಬರಬಹುದು. ಆಗ ನಾವು ಕೃಷ್ಣ ದೊಡ್ಡವ ಏನೋ ಅಂತ ಹೇಳಿ ಸಾಗ ಹಾಕ್ತೇವೆ ಮಕ್ಕಳನ್ನು. ಹಾಗೆ ಹಾಳು ಹೇಳಬಾರ್ದು. ಅದರಲ್ಲಿ ಆಧ್ಯಾತ್ಮಿಕತೆ ಇದೆ, ಭಗವಂತನ ಗುಣ ಇದೆ ಅದರಲ್ಲಿ. ಭಗವಂತ ಸರ್ವಭುಕ್ ಸಂಸ್ಕೃತದಲ್ಲಿ, ಅಂದರೆ ಎಲ್ಲವನ್ನೂ ಏನನ್ನೂ ಎಷ್ಟೂ ತಿನ್ನಬಲ್ಲವ, ತಿಂದು ಜೀರ್ಣಿಸಿಕೊಳ್ಳಬಲ್ಲವ ಅಂತ ಒಂದು ಅರ್ಥ. ಹಾಗಾಗಿ ವಿಷವು ಒಂದೇ, ಅದು ಎಲ್ಲ ಅವನದ್ದೇ. ಎಲ್ಲವೂ ಅವನದ್ದೇ. ಹಣ್ಣು ಅವನದ್ದೇ, ಹುಲ್ಲು ಅವನದ್ದೇ, ವಿಷವು ಅವನದ್ದೇ. ಎಲ್ಲವೂ ಅವನ ಒಳಗೆ, ಎಲ್ಲವೂ ಒಳಗುಂದೇ ಹೊರಗುಂದೇ. ಹೊರಗಿದ್ದೋದ್ರೆ ಒಳಗೆ ತಗೊಂಡ ಅಂತ ಹಾಗೆ ಹೇಳಬೇಕು. ಆಗ ಮಕ್ಕಳಿಗೆ ಒಂದು ನಂಬಿಕೆ ಬರ್ತದೆ. ಈಗ ಮಕ್ಕಳಿಗೆ ದೊಡ್ಡ ಸಮಸ್ಯೆಯನ್ನು ಕೇಳಿದ್ರೆ, ವಿಗ್ರಹಾರಾಧನೆ ನೀವೆಲ್ಲ ಹಾವು ಪೂಜೆ ಮಾಡುವವರು, ಕಲ್ಲು ಪೂಜೆ ಮಾಡುವವರು, ಮರ ಪೂಜೆ ಮಾಡುವವರು, ಪ್ರಾಣಿಗಳನ್ನು ಪೂಜೆ ಮಾಡುವವರು ಹಿಂದೂಗಳು, ಏನಿದು ಅಂತ ಮಕ್ಕಳಿಗೆ ಪ್ರಶ್ನೆ ಆಗ್ತದೆ. ಆಗ ಅವರು ತಬ್ಬಿಬ್ಬಾಗ್ತಾರೆ, ಅವರಿಗೆ ವಿಷಯ ಗೊತ್ತಿರೋದಿಲ್ಲ. ನಾವು ಕಲ್ಲನ್ನು ಪೂಜೆ ಮಾಡುವುದಿಲ್ಲ, ಕಲ್ಲಿನ ಒಳಗಿರುವ ಭಗವಂತನನ್ನು ಪೂಜೆ ಮಾಡ್ತೀವಿ, ಕಲ್ಲನ್ನು ಅಲ್ಲ. ಅದರಲ್ಲೂ ಒಟ್ಟಾರೆ ಕಲ್ಲನ್ನು ಪೂಜೆ ಮಾಡುವುದಿಲ್ಲ, ಅದಕ್ಕೆ ಸಂಸ್ಕಾರ ಮಾಡ್ತೇವೆ. ಸಂಸ್ಕಾರ ಅಂದ್ರೆ ಮಂತ್ರೋಚ್ಚಾರಣೆಯಿಂದ ಆ ಕಲ್ಲಿನಲ್ಲಿ ಭಗವಂತ ತನ್ನ ಹೆಚ್ಚಿನ ಶಕ್ತಿಯಲ್ಲಿ ಬಂದು ಕೂತುಕೊಳ್ಳುವ ಹಾಗೆ ಸಂಸ್ಕಾರ ಮಾಡ್ತೇವೆ, ಆಯ್ತಾ? ಮಂತ್ರಗಳಿಂದ ಎಲ್ಲ ಹೇಳಿ ಆಗ ಭಗವಂತ ಅಲ್ಲಿ ನೆಲೆಸ್ತಾನೆ. ಆಗ ಅವನಿಂದ ಭಗವಂತ ಇಲ್ಲಿ ಬಂದು ಭಗವಂತನನ್ನು ಏನು ಅರ್ಚಿಸಿ ಮೆಚ್ಚಿಸಿದವರಿಗೆ ಅವ ಅನುಗ್ರಹ ಮಾಡ್ತಾರೆ. ಭಗವತ್ ಸಾನ್ನಿಧ್ಯದಲ್ಲಿ ಹಾಡು ಹಾಡಬಹುದು, ಮಂತ್ರಗಳನ್ನು ಹೇಳಬಹುದು, ಭಜನೆ ಮಾಡಬಹುದು, ಧ್ಯಾನ ಏನು ಮಾಡಿದ್ರು ವಿಗ್ರಹದಲ್ಲಿ ಭಗವಂತನ ಶಕ್ತಿ ಏರ್ತಾ, ಅದಕ್ಕಾಗಿ ಮಾಡ್ತಾರೆ. ಹಾಗಾಗಿ ಭಗವಂತ ಇಲ್ಲದ ಜಾಗ ಇಲ್ಲ. ನಿಮ್ಮ ಒಳಗೂ ನನ್ನ ಒಳಗೂ ಕಲ್ಲಿನ ಒಳಗೂ ಪರಮಾಣುವಿನ ಒಳಗೂ ಇದ್ದಾನೆ. ಪರಮಾಣುವಿನ ಚಲನೆಗೆ ಭಗವಂತನೇ ಕಾರಣ. ಇಲೆಕ್ಟ್ರಾನ್ಗಳಿವೆ, ಪ್ರೋಟಾನ್ಗಳಿವೆ, ಎಲ್ಲ ಇವೆ. ಅದೊಂದು
ಒಂದು ವಿಚಿತ್ರವಾದ ಒಂದು ಏನಿದೆ ಅದರ ಒಳಗಿದೆ, ಮೈಕ್ರೋದ ಒಳಗೆ ಮ್ಯಾಕ್ರೋದಲ್ಲಿ ಇದ್ದ ಹಾಗೆ ಅದೆಲ್ಲ ಅವನ ಶಕ್ತಿ. ಅವನಿಲ್ಲ, ನಾವು ವಿಜ್ಞಾನದಲ್ಲಿ ಏನನ್ನು ಕಂಡುಕೊಂಡಿದ್ದರೂ ಸಹ ಅದು ಈ ಭಗವತ್ ಸ್ವರೂಪದ ಏನು ಶಕ್ತಿಗಳಲ್ಲಿ ಒಂದು ಸಣ್ಣ ಅಂಶ. ಅದನ್ನು ಡಿಕೋಡ್ ಮಾಡಿದ್ದೇವೆ. ಭಗವಂತನ ಶಕ್ತಿಯನ್ನು, ಭಗವಂತನ ಗುಣಗಳನ್ನು ನಾವು ಡಿಕೋಡ್ ಮಾಡಿ ವಿಜ್ಞಾನದಲ್ಲಿ ಕೊಡ್ತೇವೆ. ಖಂಡಿತ ಅದು ಭಗವಂತನದ್ದೇ. ನಾವು ಮಾಡಿದ್ದೇನು ಶೋಧನೆ ಅಂತ ಹೇಳ್ತಾರೆ, ಇನ್ನು ಅದರ ವರ್ಸ್ ಡಿಕೋಡ್ ಅಂತ ನಾವು ಹೇಳ್ತೇವೆ ಅಷ್ಟೇ. ಅದು ಅವನದ್ದೇ ಶಕ್ತಿ. ಅವ ಅನಂತ ಗುಣ ಸಂಪನ್ನ, ನಿಜ. ಅನಂತ. ಅವನಿಗೆ ಆಕಾರ ಇಲ್ಲ ಅಂತ ಒಂದು ಆಕಾರ ಇಲ್ಲ, ಆದ್ರೆ ಅವ ಕೆಲವೊಮ್ಮೆ ಅವತರಿಸಿ ಬರ್ತಾನೆ. ಮನುಷ್ಯ ರೂಪದಲ್ಲಿಯೂ ಪ್ರಾಣಿಯ ರೂಪದಲ್ಲಿಯೂ ಬರುವುದು ಇದೆ, ಆಗಾಗ ಬರ್ತಾನೆ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ವಿಷಯಗಳನ್ನು. ಇಲ್ಲದಿದ್ರೆ ಅವನು ಸರ್ವಾಕಾರ. ಅವನು ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ನಿಮ್ಮ ಒಳಗೂ ಇದ್ದಾನೆ, ನಿಮ್ಮ ಹೊರಗೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಆಗ ಆಕಾರದ ಪ್ರಶ್ನೆ ಬರುತ್ತೆ. ಅದು ನಾವು ತಿಳ್ಕೊಳ್ಬೇಕಾದ್ದು. ಹಾವಿನ ಒಳಗೂ ಭಗವಂತ ಇದ್ದಾನೆ, ವೃಕ್ಷದ ಒಳಗೂ ಭಗವಂತ ಇದ್ದಾನೆ, ಮರದ ಒಳಗೂ ಭಗವಂತ ಇದ್ದಾನೆ. ಅವ ಎಲ್ಲ ಕಡೆ ತನ್ನ ಎಲ್ಲ ಶಕ್ತಿಯನ್ನು ತೋರಿಸಿದ. ಅನಂತ ಗುಣ ಉಂಟವನಿಗೆ. ಅನಂತ ಗುಣವನ್ನು ಒಂದೇ ಕಡೆ ತೋರಿಸಿದ್ರೆ ಒಂದೊಂದು ಕಡೆ ಒಂದೊಂದನ್ನು ತೋರಿಸ್ತಾರೆ. ಆ ಒಂದೊಂದು ಗುಣದ ಏನು ಅನುಗ್ರಹ ನಮಗೆ ಆಗಬೇಕಾದ್ರೆ ಅವ ಎಲ್ಲಿ ಯಾವ ಗುಣದಲ್ಲಿ ಹಾವಿನ ಪೂಜೆ ಮಾಡುವುದಕ್ಕೆ ಅಲ್ಲಿ ಇರುವ ಭಗವತ್ ಸ್ವರೂಪ ನಮ್ಗೆ ಏನೋ ಒಂದು ವಿಶೇಷವನ್ನು ಕೊಡ್ತಾರೆ. ಅದಕ್ಕೆ ಅದರ ವೃಕ್ಷದ ಒಳಗಿರುವ ಭಗವಂತ ಏನೋ ಒಂದು ತನ್ನ ಶಕ್ತಿಯನ್ನು ನಮಗೆ ಪ್ರವಹಿಸ್ತಾನೆ. ಅದಕ್ಕೆ ವೃಕ್ಷಕ್ಕೆ ಪೂಜೆ ಮಾಡಬೇಕು ಎನ್ನುವುದನ್ನು ನಾವು ಮಕ್ಕಳಿಗೆ ಹಿಂದೂಗಳು ತಿಳಿಯಪಡಿಸಬೇಕು. ಇದು ಹಿಂದೂ ಆಧ್ಯಾತ್ಮದ ಅತ್ಯಂತ ಸಾರಯುತವಾದ ಒಂದು ವಿಚಾರ. ಯಾಕಂದ್ರೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆ ಅಂತ ಹೇಳ್ತಾರೆ. ಸೊ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಬೈಬಾರ್ದು. ನಮ್ಗೆ ಗೊತ್ತಿಲ್ಲದ್ರೆ ಆಯ್ತು, ನಾನು ಒಬ್ರು ಗುರುಗಳು ಇದ್ದಾರೆ ಪರಿಚಯಸ್ಥರು, ಅವರಿಗೆ ಅವರನ್ನು ಕೇಳಿ ಹೇಳ್ತೇನೆ ಅಂತ ಆದ್ರೂ ಹೇಳ್ಬೇಕು. ಸುಮ್ಮನೆ ಇರು ಅಂತ ಗದರಬಾರ್ದು. ತಿಳಿ ಮಾತು ಎಷ್ಟು ಅರ್ಥ ಆಗುತ್ತೆ ನಮಗೆ ಎಷ್ಟು ಗೊತ್ತೋ ಅಷ್ಟು ತಿಳಿಸ್ಬೇಕು ಅಂತ ಹೇಳ್ತೀರಾ. ಅಷ್ಟು ಮಾಡ್ಬೇಕು. ಇದು ಚಿತ್ರಣಗಳಿವೆ ನೋಡಿ. ಈ ಚಿತ್ರ ಶಕಟಾಸುರ ವಧೆ, ಇದರ ಹೆಸರು ಶಕಟಾಸುರ. ಭಾಗವತದಲ್ಲಿ ಕೃಷ್ಣನನ್ನು ಕಂಸ ಕೊಲ್ಲುವುದಕ್ಕೆ ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತಾನೆ. ಎಲ್ಲ ರಾಕ್ಷಸರನ್ನು ಕಳಿಸಿಕೊಡ್ತಾನೆ ಬೇರೆ ಬೇರೆ ರೂಪದಲ್ಲಿ. ಪೂತನಿ ಅಂತವರಲ್ಲಿ ಒಬ್ಬರು, ಶಕಟ ಎನ್ನುವವನು ಮತ್ತೊಬ್ಬ. ಆಯ್ತು, ಇದರಲ್ಲಿ ಒಂದು ವೈಜ್ಞಾನಿಕ ಅಂಶವೂ ಇದೆ. ಏನು ಕೇಳಿದ್ರೆ, ಭಗವಂತನ ದ್ರವ್ಯರಾಶಿ ಎಷ್ಟು? ಇನ್ಫಿನಿಟ್. ಏನು ಎಲ್ಲ ನಾವು ನಮ್ಗೆ ಭೂಮಿ ಮಾತ್ರ ಗೊತ್ತು, ಭೂಮಿಗೆ ಸಂಬಂಧಿತವಾದ ಒಬ್ಬ ಸೂರ್ಯನದ್ದು ಮಾತ್ರ ಗೊತ್ತು. ಈ ಆಗಸದಲ್ಲಿ, ಈ ಬ್ರಹ್ಮಾಂಡದಲ್ಲಿ ಲೆಕ್ಕ ಇಲ್ಲದಷ್ಟು ಸೂರ್ಯರು ಇದ್ದಾರೆ. ಇನ್ಫಿನಿಟ್ ನಂಬರ್ ಆಫ್ ಸನ್ಸ್ ಆರ್ ದೇರ್. ಬ್ರಹ್ಮಾಂಡನೂ ಅಷ್ಟು ಅಲ್ಲ, ಆಮೇಲೆ ಬ್ರಹ್ಮಾಂಡಗಳಿವೆ, ಗ್ಯಾಲಕ್ಸಿಗಳು ಬೇಕಾದಷ್ಟು. ಇದಕ್ಕೆ ಅಂತ್ಯ ಇಲ್ಲ ಈ ವಿಶ್ವಕ್ಕೆ, ಎಲ್ಲಿಂದ ಪ್ರಾರಂಭ ಎಲ್ಲಿಂದ ಅಂತ್ಯ. ನಮ್ಗೆ ಈಗ ಗೊತ್ತಿರುವುದು ಒಬ್ಬ ಸೂರ್ಯ, ಅವನ ಪರಿವಾರ ಮಾತ್ರ ಗೊತ್ತಿದೆ. ಅದರ ದ್ರವ್ಯ ಅಂದ್ರೆ ಮಾಸ್. ನಮ್ಗೆ ಜ್ಞಾನದವರು ಅಳತೆ ಮಾಡಿದ್ದಾರೆ. ಈ ಅನಂತ ಅವಕಾಶದಲ್ಲಿ ಇರುವ ದ್ರವ್ಯಗಳೇನಿವೆ ಅದೆಲ್ಲವೂ ಭಗವಂತನ ದ್ರವ್ಯ. ಈಗ ನಾವು 1 ಕಿಲೋದ ಒಂದು ವಸ್ತುವನ್ನು ಇಟ್ಟರೆ ಅದರ 1 ಕಿಲೋದಲ್ಲಿ ಏನುಂಟು ಅದು ದ್ರವ್ಯ. ಭಗವಂತನ ಪೂರ್ಣ ದ್ರವ್ಯವನ್ನು ಒಂದರ ಮೇಲೆ ಇಟ್ಟದ್ದಾದರೆ ಏನಾಗಬೇಡ. 1 ಕಿಲೋ ನಮ್ಗೆ 100 ಕಿಲೋ ಸಹಿಸ್ಲಿಕ್ಕೆ ಆಗುದಿಲ್ಲ. ಇನ್ನು ಅನಂತ ಮಾಸ್ ಉಳ್ಳ ಭಗವಂತ ಯಾವ್ದರ ಮೇಲಾದ್ರೂ ಇಟ್ರೆ ಅದೇನಾಗ್ಬೇಡ ಅಲ್ವಾ? ಹಾಗೆ ಅದು ಈ ಚಿತ್ರದ ಒಂದು ವೈಜ್ಞಾನಿಕ ಅಂಶ ಇದೆ. ಇದು ಬರೀ ಚಿತ್ರ ಮಾತ್ರ ಅಲ್ಲ. ಹಾಗೆ ಅಲ್ಲಿ ಇನ್ನೊಂದು ಚಿತ್ರ ಇದೆ, ಅದಕ್ಕೆ ದಾಮೋದರ ಉಪಾಖ್ಯಾನ ಅಂತ ಹೆಸರು. ದಾಮೋದರ ಅಂತ ಒಂದು ಕತೆ. ಯಾರು ಗೋಪಿ ಪರಿಜನರಿಂದ, ಸುತ್ತಮುತ್ತಲಿನ ಮನೆಯವರಿಂದ ಕೃಷ್ಣನ ಬಗ್ಗೆ ಕಂಪ್ಲೇಂಟ್ ಬರ್ತದೆ. ಅದು ಮಾಡಿದ, ಇದು ಮಾಡಿದ, ಅನ್ಯಾಯ ಮಾಡ, ಅದಕ್ಕೆ ನೀನನ್ನು ಮಾಡ್ತೇನೆ ಅಂತ ಹೇಳಿ ಅವಳನ್ನು ಒಂದು ಒರಳು ಕಲ್ಲಿಗೆ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟ. ಎಷ್ಟು ಪ್ರಯತ್ನ ಪಟ್ಟರು ಹಗ್ಗ ಸಾಕಾಗುದಿಲ್ಲ. ಯಾಕೆ? ಭಗವಂತನ ಗಾತ್ರ ಎಷ್ಟು? ವಾಟ್ ಈಸ್ ದ ವಾಲ್ಯೂಮ್? ಅದು ಇರ್ಲಿ, ಅದು ಕಣ್ಣಿಗೆ ಕಾಣದ ಸೂಕ್ಷ್ಮ ಸ್ವರೂಪ ಉಂಟು, ಅದರ ವಾಲ್ಯೂಮ್ ಎಷ್ಟು? ಇನ್ಫಿನಿಟ್. ಅದನ್ನು ಕಟ್ಟುವುದು ಹೇಗೆ? ಫೈನೈಟ್ ವಸ್ತುವಿನಿಂದ ಇನ್ಫೈನೈಟ್ ವಸ್ತುವನ್ನು ಕಟ್ಟುವುದು ಹೇಗೆ? ಹೌ ಕ್ಯಾನ್ ವಿ ಟೈ ಇಟ್? ಇಟ್ ಇಸ್ ಇಂಪಾಸಿಬಲ್. ಆ ಒಂದು ಭಗವತ್ ತತ್ವದ ಒಂದು ಗುಣ ಅಲ್ಲಿ
ಏನಿದೆ ಕಾಣಿಸ್ತಾ ಹೇಳಲ್ಪಟ್ಟಿದೆ, ಅದು ಮುಖ್ಯ. ಭಗವಂತ ಮನ್ಸ್ ಮಾಡಿದ್ದಕ್ಕೆ ತಾಯಿ ಕಟ್ಟಲ್ಪಟ್ಲು. ಅದು ಸುಮ್ಮನೆ ಅವಳು ನಾಟಕ, ಅವಳಿಗೂ ಗೊತ್ತಿತ್ತು, ಸುಮ್ಮನೆ ಒಂದು ನಾಟಕ ಮಾಡಿದ್ಲು, ಜನರಿಗೆ ವಿಷಯ ಗೊತ್ತಾಗ್ಲಿಲ್ಲ. ಆದ್ರೆ ಏನ್ ಮಾಡಿದ್ರು, ಆ ವಿಷಯ ಒಳಗಿಟ್ರು, ಹೊರಗಿನದ್ದು ಮಾತ್ರ ಹೇಳಿದ್ರು. ನಾವು ಹೊರಗಿನನ್ನೇ ಅಂತ ಸತ್ಯ. ಹಾಗಾಗಿ ಎಲ್ಲಾ ಇನ್ನೂ ಒಂದು ವಿಷಯ, ಈಗ ಕೃಷ್ಣ ದೇವಸ್ಥಾನಗಳು 100 ಇವೆ, 1000 ಇವೆ ದಕ್ಷಿಣ ಭಾರತದಲ್ಲಿ. ಯಾಕೆ ಒಂದು ಕಡೆ ಮಾತ್ರ ಕೃಷ್ಣನನ್ನು ಪೂಜೆ ಮಾಡಿದ ಸಾಕಲ್ವಾ? ಗುರುವಾರಿಗೆ ಯಾಕೆ ಹೋಗ್ಬೇಕು, ಇಸ್ಕಾನ್ಗೆ ಯಾಕೆ ಹೋಗ್ಬೇಕು, ಉಡುಪಿಗೆ ಯಾಕೆ ಹೋಗ್ಬೇಕು, ಗೋವರ್ಧನಕ್ಕೆ ಯಾಕೆ ಬರ್ಬೇಕು? ಎಲ್ಲ ಒಂದ್ ಕಡೆ. ಅದು ಒಂದೊಂದು ಕಡೆ ಭಗವಂತ ಒಂದೊಂದು ಸ್ವರೂಪದಲ್ಲಿ ಒಂದೊಂದು ಶಕ್ತಿಯಲ್ಲಿ ನಿಲ್ಲಿಸಿದ್ದಾರೆ. ಅಲ್ಲಿನ ಏನು ಸಂಸ್ಕಾರಗಳಿಗೆ ಸರಿಯಾಗಿ, ಅಲ್ಲಿನ ಪರಿಸರಕ್ಕೆ ಸರಿಯಾಗಿ, ಅಲ್ಲಿನ ಜನರ ಒಂದು ವಿಚಾರಕ್ಕೆ ಸರಿಯಾಗಿ ಅವ ಇರ್ತಾನೆ. ಇಲ್ಲಿ ಕೊಟ್ಟ ಅನುಗ್ರಹ ಇನ್ನೊಂದು ಕಡೆ ಸಿಗುತ್ತೆ ಅಂತ ಗ್ಯಾರಂಟಿ. ಅಲ್ಲಿ ಸಿಗುವ ಅನುಗ್ರಹಕ್ಕೆ ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಸಿಗುವ ಅನುಗ್ರಹಕ್ಕೆ ಇಲ್ಲಿ. ಎಲ್ಲ ಪ್ರಶ್ನೆಗಳಿಗೆ ಗುರುಗಳೇ ನಮ್ಗೆ ಅಷ್ಟೇ. ಎಲ್ಲಾ ಪ್ರಶ್ನೆಗಳಿಗೆ ವಿಜ್ಞಾನದಲ್ಲಿ ಇವತ್ತಿಗೆ ಉತ್ತರ ಉಂಟಾ? ಎಲ್ಲದಕ್ಕೂ ಇಲ್ಲ. ಯಾವುದನ್ನು ಡಿಕೋಡ್ ಮಾಡಿದ್ದೇವೆ ಅದಕ್ಕಿಂತ ಆಚೆ ಇಲ್ಲ. ಭಗವಂತನ ಸರ್ವ ಗುಣಗಳನ್ನು, ಸರ್ವ ಶಕ್ತಿಯನ್ನು ಡಿಕೋಡ್ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ, ಮನುಷ್ಯರಿಂದ. ಮಾಡಿದ್ದೇ ಅದ್ಭುತ. ಅದು ಎಷ್ಟು ಸಮುದ್ರದ ನೀರಿನ ಒಂದು ಬಿಂದುವಿಗೆ ಸಮಾನವೂ ಅಲ್ಲ ನಾವು ಕಂಡುಕೊಂಡದ್ದು, ಡಿಕೋಡ್ ಮಾಡಿದ್ದು. ಇನ್ನು ಹಾಗಾದ್ರೆ ಅಗಾಧವಾದನ್ನು ಹೇಗೆ ನೋಡೋಣ. ತಿಳ್ಕೊಳ್ಳುವಂತ ಶಕ್ತಿನೂ ಇರಬೇಕು ನಮ್ಗೆ. ಬನ್ನಿ, ಇಲ್ಲಿ ಇನ್ನೊಂದು ವಿಶೇಷತೆ ಇದೆ. ಹೇಳಿ. ಇಲ್ಲಿ ಕೃಷ್ಣ ಕಮಲ ಪ್ರಿಯನಾಗಿ ನಿಂತಿದ್ದಾನೆ ಅಂತ ಭಕ್ತರೇ ಕಂಡುಕೊಂಡ್ರು. ಭಗವಂತನಿಗೆ ಕಮಲ ಪುಷ್ಪ ಅರ್ಪಿಸಿದ್ರೆ ನಮ್ಮ ಅಭೀಷ್ಟ ಈಡೇರಿಸಲ್ಪಡ್ತದೆ. ಹೆಚ್ಚಾಗಿ ಇಲ್ಲಿ ಸಂತಾನ ಪ್ರದನಾಗಿ, ವಿವಾಹ ಕಾರಕನಾಗಿ ನಿಂತಿದ್ದಾನೆ ಅಂತ ಭಕ್ತರು ಹೇಳ್ತಾರೆ. ವಿವಾಹ ಆಗದವರು ಬೇಡಿಕೊಂಡ್ರೆ ಕಮಲ ಹೂವನ್ನು ಮಾಡಿಸಿ, ಬರೇ ಬೇಡಿಕೊಂಡೆ ಅಂದ್ರೆ ನಿಮ್ಗೆ ಕೊಡ್ತೇನೆ, ನನ್ಗೆ ಅದು ಕೊಡು, ಹಾಗಾಗಬಾರ್ದು. ಡೀಲಿನ ಹಾಗೆ ಆಗಬಾರ್ದು. ಮಾಡಿದ ಸಂಕಲ್ಪ ಮಾಡಿದವರಿಗೆ ಆದ ಸುಮಾರು ಉದಾಹರಣೆಗಳು ಜನ ನಮ್ಗೆ ಬಂದು ಹೇಳಿದ್ದಾರೆ, ನೋಡಿ, ನಾವು ಹೇಳಿದ್ದಾರೆ, ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಂಡಿದ್ದಾರೆ. ಮಕ್ಕಳಾದವರು ಇದ್ದಾರೆ, ಮಕ್ಕಳಾಗಿ ಇಲ್ಲೇ ಉಪನಯನ ಮಾಡಿದವರು ಇದ್ದಾರೆ. ಹೌದು, ಇಲ್ಲಿ ಕೆಲವಷ್ಟು ಮಕ್ಕಳನ್ನ ನಾನು ನೋಡಿದೆ. ಅದು ನಮ್ದೊಂದು ಪಾಠಶಾಲೆ, ವೇದ ಪಾಠಶಾಲೆ ಇದೆ. 30 ಮಕ್ಕಳಿದ್ದಾರೆ ಅಲ್ಲಿ. ಫುಲ್ ಎಲ್ಲ ಫ್ರೀ, ಎಲ್ಲ ವಾಷಿಂಗ್ ಮೆಷಿನ್, ಗೀಸರ್ ಇಲ್ಲೇ ಉಳ್ಕೊಳ್ಳೋ ಬೇರೆ ವ್ಯವಸ್ಥೆ ಇದೆ. ಅಧ್ಯಾಪಕರು ಇದ್ದಾರೆ. ಆತರ ಯಾರೇ ವೇದ ಪಾಠಕ್ಕೆ ಬರ್ಬೇಕು ಅಂದ್ರೆ ಬರ್ಬೋದಾ? ಸಾರ್ವಜನಿಕವಾಗಿ ಇವತ್ತಿನ ನಾವು ಸಂಪ್ರದಾಯದಂತೆ ಮಾಡ್ತೀವಿ. ಸಂಪ್ರದಾಯ ಇದೆ, ಅದರ ನೆಲೆಯಲ್ಲಿ ಕಲಿಸಿಕೊಡ್ತೀವಿ. ಗೊತ್ತಿರೋದಿಲ್ಲ, ಗೊತ್ತಿರ್ತದೆ. ಈಗಿನ ಈ ಯಾವ್ದು ಆಧುನಿಕ ವಿದ್ಯೆ ತುಂಬಾ ಉಪಯೋಗಕ್ಕೆ ಬರ್ತದೆ, ಜೀವನಕ್ಕೆ ಉಪಯೋಗ ಬರ್ತದೆ, ಊಟಕ್ಕೆ ಉಪಯೋಗ ಊಟ ಅಂದ್ರೆ ಜೀವನ ಬರ್ತದೆ. ಇದು ಎಲ್ಲ ಅಷ್ಟೆಲ್ಲ ಬರುವುದಿಲ್ಲ ಈ ವಿದ್ಯೆ. ಈಗ ಹಿಂದಿನ ದಿನಗಳಲ್ಲೂ ನಮ್ಮ ಅಧ್ಯಾತ್ಮ ವಿದ್ಯೆ ಊಟದ ವಿದ್ಯೆ ಆಗಿರ್ಲಿಲ್ಲ. ಅಂದ್ರೆ ಅದನ್ನು ಕಲ್ತ್ರೆ ಸಂಪತ್ತು ಬರ್ತದೆ, ಸಂಬಳ ಬರ್ತದೆ, ಸಂಪತ್ತು ಬೇಕಾದ ಅಪೇಕ್ಷೆ ಅಲ್ಲ, ಇರ್ಲೇ ಇಲ್ಲ. ವಿದ್ಯೆಗಾಗಿ ಆಯ್ತಲ್ಲ. ಹಾಗಾಗಿ ಅದನ್ನು ಎಲ್ರಿಗೂ ಕೊಡ್ತಿರ್ಲಿಲ್ಲ. ಅದೊಂದು ತಪ್ಪು ಕಲ್ಪನೆ ಇದೆ. ಅದು ಅವತ್ತು ಅದು ಊಟದ ವಿದ್ಯೆ ಅಲ್ಲ. ವಿದ್ಯೆ ಜ್ಞಾನ. ನಮ್ಮ ದೇಶದಲ್ಲಿ ಜನರು ಕಂಡುಕೊಂಡ ಋಷಿಮುನಿಗಳು ಕಂಡು ಜ್ಞಾನವನ್ನು ಉಳಿಸುವುದೇ ನಮ್ಗೆ ಕಷ್ಟವಾಯಿತು ಒಂದು ಹಂತದಲ್ಲಿ. ಇಲ್ಲೂ ಅಷ್ಟೇ, ನಾವೀಗ ಒಳಗಡೆ ಬರ್ತಾ ಎಂಟ್ರಿ ಎಕ್ಸಿಟ್ ಅಂತ ನೋಡಿಲ್ಲ, ನಮ್ಗೆ ಗೊತ್ತಾಗೋದಿಲ್ಲ ಹೇಗ್ ಬರೋದು ಅಂತ. ಇಲ್ಲೊಂದು ಎನರ್ಜಿ ಇದೆ, ಒಂದು ವೇವ್ಸ್ ಇದೆ, ಪಾಸಿಟಿವ್ ವೇವ್ಸ್ ಇದ್ದಾರೆ. ಅಲ್ಲಿ ಬಂದು ಕೂತು ಅನುಸರಿಸಿ ಹೋಗುವುದು, ಭಕ್ತರು ಬಂದು ಬೇಡಬಹುದು. ಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸ್ತೇವೆ. ಕೃಷ್ಣ ಜನ್ಮಾಷ್ಟಮಿ ಗುರುಗಳು ನಾಡ್ದು 21ನೇ ತಾರೀಕಿಗೆ ಬರ್ತಾರೆ. ಅವರು 2 ವರ್ಷಗಳ 4 ಪರ್ಯಾಯ ಮುಗಿಸಿ. ಗುರುಗಳ ಹೆಸರು? ಅವರ ಹೆಸರು ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು. ಕಿರಿಯ ಗುರುಗಳು ಇದ್ದಾರೆ, ಅವರು ಸುಶೀಂದ್ರ ತೀರ್ಥ ಶ್ರೀಪಾದರು. ವಿದ್ಯಾವಂತರು, ಇಂಜಿನಿಯರಿಂಗ್ ಓದಿ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಇನ್ಫಾರ್ಮೇಶನ್ ಕೊಟ್ರಿ ನಮ್ಗೆ. ಥ್ಯಾಂಕ್ ಯು.